ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಅಗ್ಯುಮೆಂಟಿನ್ ಡಿ ಅನ್ನುವಂಥ ಒಂದು ಸಿರಪಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತಂದರೆ, ಇದು ಸಹ ನಿಮ್ಮ ಪೆಡ್ಯಾಟ್ರಿಕ್ ಯೂಸ್ ಓನ್ಲಿ, ಸಣ್ಣ ಮಕ್ಕಳಿಗೆ ಒಂದು ಪೆಡ್ಯಾಟ್ರಿಕ್ ಯೂಸ್ ಓನ್ಲಿ ಈ ಒಂದು ಸಿರಪನ್ನು ಕೊಡ್ತಾರೆ. ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ 30 ml ಇರುತ್ತೆ. ನಿಮಗೆ 30 ml ನಿಮಗೆ 67 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು GSK ಅನ್ನುವಂಥ ಒಂದು ಕಂಪ್ನಿ ಮಾಡ್ತು ಈ ಒಂದು ಡ್ರಗ್ಗನ್ನು ತಯಾರು ಮಾಡ್ತು. ಸೊ ಇದರ ಪ್ಯಾಕೇಜಿಂಗ್ ಒಳಗಡೆ ಮತ್ತೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಸೊ ಒಳಗಡೆ ಈ ರೀತಿಯಾಗಿ ನಿಮಗೆ ಪ್ಯಾಕೇಜಿಂಗ್ ಸಿಗ್ತಾ ಹೋಗ್ತದೆ. ಒಂದು ವೈಟ್ ಕಲರ್ ಒಂದು ಗ್ಲಾಸಿನ ಬಣ್ಣದ ಒಂದು ಗ್ಲಾಸ್ ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾದ ಪ್ಯಾಕೇಜಿಂಗ್ ನಿಮಗೆ ನೋಡೋಕೆ ಸಿಗುತ್ತೆ ಸರ್. ಪೌಡ್ರ್ ಫಾರ್ಮ್ ಇರುತ್ತೆ. ಇದು ನಿಮಗೆ 30 ml ಎಷ್ಟು ಗ್ರಾಮ್ ಇರ್ತದೆ, 3.3 ಗ್ರಾಮ್ ಇರುತ್ತೆ. ಈ ಒಂದು ಪೌಡ್ರ್ ಬಂದುಬಿಟ್ಟು ನಿಮಗೆ 3.3 ಗ್ರಾಮ್ ಇರುತ್ತೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ, ಈ ಒಂದು ಸಿರಪ್ಪಲ್ಲಿ ಏನಾಗುತ್ತೆ ಅಂದರೆ ನೀವು ವಾಟರ್ನ ನೀವು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಬೇರೆ ನಾನು ಲಾಸ್ಟ್ ಆಕ್ಸಿಪೌಡ್ ಅಂತ ಹೇಳಿದ್ನಲ್ಲ, ಒಂದು 100 mg ಸಿರಪ್, ಆ ಒಂದು ಡ್ರಾಪ್ಸ್ ಅದರಲ್ಲಿ ಅವರೇ ನಿಮಗೆ ಒಂದು ಸ್ಟೆರಿಲೈಸ್ ವಾಟರ್ 20 ml ಕೊಟ್ಟಿದ್ರೆ, ಇದ್ರಲ್ಲಿ ಕೊಟ್ಟಿರಲ್ಲ. ಇದನ್ನು ನೀವು ಹೊರಗಡೆ ಸಪ್ರೇಟಾಗಿ ಏನು ಮಾಡಬೇಕು, ಈ ಒಂದು ಸ್ಟೆರಿಲೈಸ್ ವಾಟರ್ ನೀವು ತೆಗೆದುಕೊಳ್ಬೇಕಾದ್ರೆ ಅದೇನು ಕಡಿಮೆ ಇರುತ್ತೆ ಸ್ನೇಹಿತರೆ. ಒಂದು 25 ರೂಪಾಯಿ 10 ರೂಪಾಯಿ அளவு ಸಿಗ್ತದೆ ನಿಮಗೆ. ಆ ಒಂದು ಪೌಡ್ರನ್ನು ಹಾಕ್ಬೋದು. ಇಲ್ಲ ಅಂತಂದ್ರೆ ಏನು ಮಾಡ್ಬೋದಪ್ಪ ಅಂದರೆ, ಈ ಒಂದು ಪೌಡ್ರಿಗೆ ನೀರು ಏನು ಮಾಡ್ಬೋದು, ಸೊ ಕಾದಾರಿಸಿದ ನೀರನ್ನು ಯೂಸ್ ಮಾಡ್ಕೋಬೋದು. ಆದರೆ ಎಲ್ಲ ನೀರು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ, ಸ್ವಲ್ಪ ಕ್ಲಿಯರ್ ಫಿಲ್ಟರ್ ಆಗಿರೋಂಗಿಲ್ಲ. ಆದ ಕಾರಣ ಏನು ಮಾಡ್ತಾರಪ್ಪ ಅಂದರೆ, ಈ ಒಂದು ಸ್ಟೆರಿಲೈಸ್ ವಾಟರ್ನ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ನೀವು ಸ್ಟೆರಿಲೈಸ್ ವಾಟರ್ ಯೂಸ್ ಮಾಡೋದು ಒಂದು ಬೆಟರ್ ಅಂತ ಹೇಳ್ತೇನೆ ಸರ್ ಈ ಒಂದು ಪೌಡ್ರಿಗೆ. ಮತ್ತು ಇದರಲ್ಲಿ ಒಂದು ಕಾಂಪೋಸಿಷನ್ ನೋಡಿದ್ರೆ ಅಂದರೆ, ಇದರಲ್ಲಿ 2 ಥರ ಔಷಧ ಸಿಗ್ತದೆ ನಮಗೆ. ಎಮಾಕ್ಸಿಲಿನ್ ಆ್ಯಂಡ್ ಪೊಟ್ಯಾಷಿಯಮ್ ಕ್ಲಾವನೇಟ್ ಓರಲ್ ಸಸ್ಪೆನ್ಷನ್. ಎಷ್ಟು ಪ್ರಮಾಣ ಐತೆ ಅಂತ ನೋಡಿದ್ರೆ ಅಂದರೆ, ಪೊಟ್ಯಾಷಿಯಮ್ ಮತ್ತು ಎಮಾಕ್ಸಿಲಿನ್ ನೋಡಿದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ರೆ ಈಚ್ 5 ml ಅಂದರೆ ರೀಕಾನ್ಸ್ಟಿಟ್ಯೂಟೆಡ್ ಸಸ್ಪೆನ್ಷನ್ ಕಂಟೆಂಟ್ಸ್ ಎಮಾಕ್ಸಿಲಿನ್ ಟ್ರೈಹೈಡ್ರೇಟ್ IP 200 mg ಇರುತ್ತೆ. ಪೊಟ್ಯಾಷಿಯಮ್ ಕ್ಲೋನೇಟ್ ಡೈಲ್ಯೂಟೆಡ್ IP ಈಕ್ವಲೆಂಟ್ ಟು ಕ್ಲೋನಿಕ್ ಆ್ಯಸಿಡ್ 28.5 mg ಇರುತ್ತೆ. ನೀವು ಒಂದು 5 ml ತಗೊಂಡ್ರೆ ಇಷ್ಟು mg ನಿಮ್ಮ ಒಂದು ಬಾಡಿಯಲ್ಲಿ ನಾವು ಹೋಗ್ತಿರ್ತದೆ. ಒಟ್ಟಾರೆಗೆ ಈ ಒಂದು ಸಿರಪ್ಪನ್ನು ನೀವು ಯೂಸ್ ಮಾಡೋದಾದರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಾರೆ. ಈ ಒಂದು ಒಟ್ಟಾರೆ ಆಗಿ ಸಿರಪ್ ಎಮಾಕ್ಸಿಲಿನ್ ಮತ್ತು ಪೊಟ್ಯಾಷಿಯಮ್ ಕ್ಲಾವೇಟ್ ಸಸ್ಪೆನ್ಷನ್ ಅಗ್ಯುಮೆಂಟಿನ್ ಡಿಯೋ ಕೋಮ್ಯಾಕ್ಸ್ ಲ್ಯಾವ್ ಫಾರ್ ಪೆಡಿಯಾಟ್ರಿಕ್ ಯೂಸ್ ಓನ್ಲಿ. ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ, ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ ಅಂತ. ಏನೋ ಬ್ಯಾಕ್ಟೀರಿಯಾ ಅಂತಂದ್ರೆ ಏನೋ ಇನ್ಫೆಕ್ಷನ್ ಆಗ್ತದೆ, ಈ ಗಂಟಲು, ಮೂಗು, ಕಿವಿ ಮತ್ತು ಬಾಯಿ ಮತ್ತು ಏನು ಕಿವಿ ಅಂತ ಏನೋ ಇನ್ಫೆಕ್ಷನ್ ಆಗಿತ್ತು, ಗಾಯ ಆಗಿತ್ತು ಅಂದರೆ, ಸೊ ಎಲ್ಲ ಒಂದು ಇನ್ಫೆಕ್ಷನ್ಗೆ ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಅದರ ಜೊತೆಗೆ ನೆಗಡಿ, ಕೆಮ್ಮು, ಜ್ವರ ಅದಕ್ಕೂ ಸಹ ಈ ಒಂದು ಸಿರಪ್ಪನ್ನ ಏನು ಮಾಡ್ತಾರೆ, ಕೊಡ್ತಾರೆ. ಯಾಕಂದರೆ ಇದು ಬ್ಯಾಕ್ಟೀರಿಯನ್ ಕಿಲ್ ಮಾಡುತ್ತೆ ಮತ್ತು ಗ್ರೋತ್ ಆಗೋದನ್ನು ಏನು ಮಾಡ್ತಾ ತಡೆಯುತ್ತದೆ ಅಂತ ಹೇಳ್ತೇನೆ. ಮತ್ತು ಇದರ ಒಂದು ಡೋಸೇಜ್ ನೋಡಿದ್ರೆ, ಇದು ಕೆಟಗರಿ ಬಂದುಬಿಟ್ಟು ನಿಮಗೆ ಶೆಡ್ಯೂಲ್ H1 ಇದು ಶೆಡ್ಯೂಲ್ H ಡ್ರಗ್ ಆಗಿದ್ರು ಅಂತ. ಇದನ್ನು ಕೂಡ ನೀವು ಏನು ಮಾಡಬೇಕು, ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಸಿರಪ್ಪನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ. ಮತ್ತು ಡೋಸೇಜ್ ಕೆಲವರು ನಾವು ಜನರಲಾಗಿ ಕೊಡೋದ್ರೆ 5 ml 2 ಟೈಮ್ ಕೊಡ್ತೇವೆ. ಅಂದರೆ 5 ml 2 ಟೈಮ್ ಕೊಟ್ಟರೆ ನಿಮಗೆ ಒಂದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತೇನೆ. ಇದನ್ನು ಕೂಡ ನೀವು ಅದೇ ರೀತಿ ಪೌಡರ್ ಮಿಕ್ಸಿಂಗಲ್ಲಿ ಫಾರ್ಮ್ ಮಾಡಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿ. ಏನಾದರೂ ಮಾಹಿತಿ ಬೇಕಂದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.